ಮೇಡಮ್ ನಿಲ್ಸಿ, ಏನ್ ಮಾಡ್ತಾ ಇದ್ದೀರಾ? ಈಗೇನಾಯ್ತು ಅಂತ ಹಿಂಗ ಆಡ್ತಿದ್ದೀರಾ? ಯಾರು ತಿಂದಿಲ್ಲ ಅಂದ್ಮೇಲೆ ಡಸ್ಟ್ಬಿನ್ಗೆ ತಾನೇ ಹಾಕ್ಬೇಕು. ಬ್ಯಾಚುಲರ್ ಲೈಫ್ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ. ನಾವು ಹಾಗೆಲ್ಲ ಫುಡ್ನ ವೇಸ್ಟ್ ಮಾಡಲ್ಲ. ವೇದಾಂತ್ ತಿನ್ಬೇಕಿತ್ತು, ಆದ್ರೆ ತಿಂದಿಲ್ಲ, ಅದಕ್ಕೆ ವೇಸ್ಟ್ ಆಯ್ತು. ನಾನೇನ್ ವೇಸ್ಟ್ ಮಾಡಿದ್ದಲ್ಲ. ಬಾಸ್ ವೇಸ್ಟ್ ಮಾಡಿರೋ ಫುಡ್ನ ನೋಡ್ಬೋದಾ? ಅನ್ಕೊಂಡೆ, ನಾನು ಕರೆಕ್ಟಾಗಿ ಅನ್ಕೊಂಡೆ. ಏನ್ ಅನ್ಕೊಂಡ್ರಿ? ಅಲ್ಲ, ನೀವು ಇರೋ ಬರೋ ಎರೆಹುಳನೆಲ್ಲ ತರಿಸ್ಬಿಟ್ರೆ ಬಾಸ್ ತಿಂತಾರ? ಅವರು ಪ್ಯೂರ್ ವೆಜ್ ಮಾತ್ರ ತಿನ್ನೋದು. ಕರ್ಮ, ಇದು ತಾಯಿ ನೂಡಲ್ಸ್ ರೀ, ಎರೆಹುಳ ಅಲ್ಲ. ಯಾವುದೋ ಒಂದು. ಬಾಸ್ ಬಗ್ಗೆ ನೀವಿನ್ನೂ ಏನು ತಿಳ್ಕೊಂಡಿಲ್ಲ ಅನ್ನೋದು ಪ್ರೂವ್ ಆಗೋಯ್ತು ಬಿಡಿ. ಏನ್ ನಿಮ್ಮ ಮಾತಿನ ಅರ್ಥ? ಬಾಸು ಬಿಸ್ನೆಸ್ ಐಕಾನ್ ಆಫ್ ದಿ ಇಯರ್ ಆಗಿರ್ಬೋದು, ಫಾರಿನ್ ಕಂಟ್ರೀಸ್ಗೆಲ್ಲ ಹೋಗಿ ಬಂದಿರ್ಬೋದು, ಆದರೆ ಅವರು ಪಕ್ಕ ದೇಸಿ ತಳಿ. ಅವರು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅವ್ರ ಬೇರೆ ಬಗ್ಗೆ ಗೌರವ ಕಳ್ಕೊಂಡಿಲ್ಲ. ಅವ್ರಿಗೆ ಪಕ್ಕ ಭಾರತೀಯ ದೇಸಿ ಊಟನೇ ಇಷ್ಟ ಆಗೋದು. ಫಾರಿನು ಇಂಗ್ಲೀಷ್ ಫುಡ್ ಎಲ್ಲ ಮುಟ್ಟಲ್ಲ. ಬರೀ ಹುಡುಗಿರಂದ್ರೆ ಆಗಲ್ಲ ಅಂತ ಗೊತ್ತಿತ್ತು, ಈಗ ಇದು ಬೇರೆನಾ? ಬರೀ ಹುಡುಗಿರಷ್ಟೇ ಅಲ್ಲ, ಇಂಗ್ಲೀಷ್ ಸ್ಟೈಲ್ ಮಾಡೋ ಹುಡುಗಿರು ಆಗಲ್ಲ. ಏನಂದ್ರೆ? ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಎರೆಹುಳ ಅಲ್ಲ ಅಂದ್ರಲ್ಲ, ಕೊಡಿ ನಾನೇ ತಿನ್ಕೊಂತೀನಿ. ಹೊಟ್ಟೆ ಪಾಡುವ. ಹಲೋ ಇನ್ಸ್ಪೆಕ್ಟರ್, ಎನಿ ಅಪ್ಡೇಟ್ಸ್? ಎಸ್ ವೇದಾಂತ್, ನೀವು ಕೊಟ್ಟಿದ್ದ ಲೀಡಿಂದ ಕಿಶನ್ ಎಲ್ಲಿದ್ದಾನೆ ಅಂತ ಟ್ರ್ಯಾಕ್ ಮಾಡಿ ಅವನ್ನ ಅರೆಸ್ಟ್ ಮಾಡಿದ್ದೀವಿ. ನಾವು ಎಕ್ಸ್ಪೆಕ್ಟ್ ಮಾಡಿದಾಗೆ ಬೆಂಗಳೂರಿನಲ್ಲೇ ತಲೆಮರೆಸ್ಕೊಂಡಿದ್ದ. ಈಗ ಅವನ್ನ ಮೈಸೂರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀನು ನೋಡಿದ್ರೆ ನಿನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ ಅಂತೀಯ, ಆದರೆ ಅವಳು ನಿನ್ನ ತಂಗಿ ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಮೈಸೂರವರೆಗೂ ಬಂದಿದ್ಲು. ಹಲೋ, ಕೇಳಿಸ್ತಿದ್ಯಾ? ಹಾಂ ಕೇಳಿಸಿದೆ, ಹೇಳಿ. ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ನಮಗೆ ಹೆಲ್ಪ್ ಆಯಿತು ಅಂತ ಹೇಳೋದಕ್ಕೆ ಕಾಲ್ ಮಾಡಿದೆ. ಥ್ಯಾಂಕ್ ಯು. ಯು ವೆಲ್ಕಮ್. ಬಟ್ ಅವನನ್ನು ಮೈಸೂರಿಗೆ ಕರ್ಕೊಂಡು ಹೋಗೋಕ್ಕೂ ಮುಂಚೆ ನನ್ನ ಕಡೆಯಿಂದ ಒಂದು ಸಣ್ಣ ಕೆಲಸ ಇದೆ. ನೀವು ಇರೋ ಕಡೆ ನಾನು ಬರ್ತೇನೆ. ಏನು ಅಂತ ಕೇಳ್ಬೋದಾ? ಫೋನಲ್ಲಿ ಹೇಳೋ ವಿಚಾರ ಅಲ್ಲ, ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಸರಿ, ಬೇಗ ಬನ್ನಿ, ನಾನು ಮ್ಯಾಪ್ ಕಳಿಸ್ತೀನಿ. ಸರಿ ಸರ್, ಆಯಿತು. ಯಾಕಪ್ಪ ಹಾಗೆ ನೋಡ್ತಾ ಇದೀಯಾ? ಅಂಕಲ್, ನೀವು ಇದನ್ನ ನನಗೋಸ್ಕರ ತಗೊಂಡು ಬಂದ್ರಾ? ನಾನೇನೋ ದೊಡ್ಡ ಸಹಾಯ ಮಾಡಿದೆ ಅನ್ನೋ ಥರ ಕೇಳ್ತಾ ಇದೆಯಲ್ಲ. ಇದನ್ನು ತರೋದಕ್ಕೆ ನನಗೆ ಅಷ್ಟೇನು ಕಷ್ಟ ಆಗಲಿಲ್ಲ. ನಮ್ಮ ಡ್ರೈವರ್ ರಾಮಣ್ಣನ ಮಗ ಆಟೋ ಬಾಡಿಗೆ ಕೊಡೋ ಬಿಸ್ನೆಸ್ ಮಾಡ್ತಾನೆ. ನೀನು ಹೇಗಿದ್ರು ಎಲ್ಲ ಗಾಡಿ ಓಡ್ಸೋಕೆ ಬರುತ್ತೆ ಅಂತ ಹೇಳಿದ್ಯಲ್ಲ, ನಾನು ಒಂದ್ಸಲ ಅವನ ಜೊತೆ ಮಾತಾಡಿ ನೋಡೋಣ ಅಂತ ಕೇಳಿದೆ. ಅವ್ನು ನೋಡಿದ್ರೆ ಇವತ್ತೇ ತಗೊಂಡು ಹೋಗಿ ಅಂದ್ಬಿಡೋದಾ? ಅಂಕಲ್, ಅವ್ರು ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಸು ಕೇಳಿಲ್ವಾ? ಅಂದರೆ ಅಡ್ರೆಸ್ ಪ್ರೂಫು, ಆಸ್ತಿ ಪತ್ರ ಆ ಥರ? ಕೆಲವೊಂದು ವ್ಯವಹಾರ ವಿಶ್ವಾಸದ ಮೇಲೆ ನಡೆಯುತ್ತೆ. ನಾನು ರಾಮಣ್ಣ ತುಂಬ ಆತ್ಮೀಯರು. ಅವನ ಮಗನಿಗೂ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೆ ಪ್ರೂಫ್ ಕೇಳಲಿಲ್ಲ. ಗೊತ್ತಿಲ್ಲದೆ ಇರೋರಿಗೆ ಪ್ರೂಫ್ ಬೇಕು, ಗೊತ್ತಿರೋರಿಗೆ ಬೇಕಾಗಿಲ್ವಲ್ಲ. ಆದರೂ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಅಂತ ಕೇಳ್ದ. ನಾನು ಹ್ಞೂ ಅಂದೆ. ಹಾಗಾದರೆ ತಗೊಂಡೋಗಿ ಆ ಹುಡುಗಂಗೆ ಒಂದ್ಸಲ ಬಂದು ಮೀಟ್ ಮಾಡೋದಕ್ಕೆ ಹೇಳಿ ನಾನು ವ್ಯವಹಾರ ಮಾತಾಡ್ತೀನಿ ಅಂದ. ನನಗೂ ಅದೇ ಬೇಕಾಗಿತ್ತು, ಸರಿ ಅಂದೆ. ಸರಿ, ಕೆಲಸ ಮುಗಿಸ್ಕೊಂಡು ಅವ್ರ ಮನೆ ಹತ್ರ ಹೋಗಿ ಇದನ್ನು ತೊಗೊಂಬಂದೆ ನೋಡಿ. ನೀವು ಯಾವಾಗಿಂದ ಆಟೋ ಓಡಿಸೋದನ್ನ ಕಲ್ತ್ರಿ? ನಿಮ್ಮ ಹತ್ರನೂ ಆಟೋ ಲೈಸೆನ್ಸ್ ಎಲ್ಲ ಇದೆಯಾ? ಅಯ್ಯೋ, ಅಪ್ಪ ಓಡಿಸ್ಕೊಂಡ್ ಬಂದಿದ್ದಲ್ಲಮ್ಮ. ಹಾಗಿದ್ರೆ ಈ ಆಟೋ ಹಾರ್ಕೊಂಬಂತೇನೆ? ಇಲ್ಲ, ನೀನೊಬ್ಳೆ ಅಲ್ಲಿಂದ ದೂಕೊಂಬಂದ್ಯಾ? ಇಲ್ಲ, ಆಟೋ ಅಲ್ಲಿಂದ ಇಲ್ಲಿಗೆ ನೇರವಾಗಿ ಜಂಪ್ ಮಾಡ್ಬಿಡ್ತು. ಅವ್ರ ಕಡೆ ಹುಡುಗ ಕರ್ಕೊಂಬಂದು ಬಿಟ್ಟು ಹೋದ ಕಣೆ. ಹಾಗೆ ಹೇಳಿ ಮತ್ತೆ ಆ ಅಣ್ಣನೇ ಆಟೋನ್ ದೂಕಿದ್ದು, ನಾನ್ ದೂಕ್ತೆ ಅಂತ ಫೋರ್ಸ್ ಕೊಟ್ಟೆ ಅಷ್ಟೇ. ಅಂಕಲ್, ಅವ್ರ ಸೇಫ್ಟಿಗೆ ಅಂತ ಅಡ್ವಾನ್ಸ್ ಏನು ಕೇಳಿಲ್ವಾ? ನಿನಗೆ ಯಾಕೆ ಇಷ್ಟೊಂದು ಅನುಮಾನ? ರಾಮಣ್ಣ ನನಗೆ ಗೊತ್ತಿರೋನು ಅಂತ ಹೇಳಲಿಲ್ವಾ? ಅದಕ್ಕೆ ಅವನು ಅಡ್ವಾನ್ಸ್ ಕೂಡ ಕೇಳಲಿಲ್ಲ. ಆದ್ರೆ ಬಾಡಿಗೆ ಮಾತ್ರ ಸರಿಯಾದ ಟೈಮಿಗೆ ಕಟ್ಬಿಡ್ಬೇಕು ಅಂದ. ನಾನು ಆಯ್ತು ಅಂದೆ.
ಏನಾದರೂ ಹೆಲ್ಪ್ ಬೇಕಿತ್ತಾ ಸಾಹಿತ್ಯ? ಎಸ್. ಅರ್ಜೆಂಟ್ ಇತ್ತಾ? ನನ್ನ ಮನೆಗೆ ಸ್ವಲ್ಪ ಬೇಗ ಹೋಗಬೇಕಿತ್ತು. ಮದುವೆಗೆ ಇನ್ನೊಂದು ವಾರನೂ ಇಲ್ವಲ್ಲ, ಅದಕ್ಕೆ. ನಿಂಗೆ ನಾಳೆ ಮಾಡಿಕೊಟ್ರೆ ಆಗುತ್ತಾ? ಇಲ್ಲ, ನನಗೂ ತುಂಬಾ ಅರ್ಜೆಂಟ್ ಇದೆ. ಆಗಬೇಕಾಗಿರೋ ಕೆಲಸ ಈಗಲೇ ಆಗಬೇಕು. ಅಯ್ಯೋ ಹೌದಾ? ಸರಿ, ಹೇಳಿ ಮಾಡ್ತೀನಿ. ನೀನು ವೇದಾಂತಿಂದ ದೂರ ಇರಬೇಕು. ಯಾಕಪ್ಪ, ಏನಾಯ್ತು? ನನಗೆ ಅಂತ ಯಾರಾದರೂ ಏನಾದ್ರು ತಂದು ಕೊಟ್ಟು ತುಂಬ ಟೈಮ್ ಆಗಿತ್ತು ಅಂಕಲ್. ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅಂಕಲ್ ನನಗೆ. ಥ್ಯಾಂಕ್ಸ್ ಅನ್ನೋದು ತುಂಬ ಚಿಕ್ಕ ಶಬ್ದ ಆಗುತ್ತೆ ಅಂಕಲ್. ನೀನು ಅವತ್ತು ನನಗೆ ಸಹಾಯ ಮಾಡದೇ ಇದ್ದಿದ್ರೆ ನನ್ನ ಮೇಲೆ ದೊಡ್ಡ ಹೊರೆನೇ ಬೀಳ್ತಾ ಇತ್ತು. ಜೊತೆಗೆ ಮರ್ಯಾದೆನೂ ಹೋಗಿರ್ತಿತ್ತು. ದುಡ್ಡನ್ನು ಹೇಗೋ ವಾಪಸ್ ಕೊಟ್ಬಿಡ್ಬಹುದು, ಆದರೆ ಮರ್ಯಾದೆನ ವಾಪಸ್ ತರೋದಕ್ಕಾಗೋದಿಲ್ಲ ಧ್ರುವ. ನೀನು ಉಳಿಸಿರೋದು ಮರ್ಯಾದೆನ, ಅದ್ರ ಮುಂದೆ ಇದು ಯಾವ ಮಹಾ ಹೇಳು? ತುಂಬ ದೊಡ್ಡ ಮನಸ್ಸಿರೋ ವ್ಯಕ್ತಿನ ಪರಿಚಯ ಮಾಡಿಸ್ಬಿಟ್ಟ ಆ ದೇವರು. ನಾನು ಅಷ್ಟೊಂದು ಪುಣ್ಯ ಏನೂ ಮಾಡಿಲ್ಲ, ಆದರೂ ಕಂಡುಬಿಟ್ಬಿಟ್ಟ. ಹುಚ್ಚುಡುಗ, ಏನೇನೋ ಮಾತಾಡ್ತೀಯ. ನೀನು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಆಸೆನೂ ಅಲ್ವಾ? ಭಾವುಕನಾಗ್ಬೇಡ, ಕೆಲಸನ ಚೆನ್ನಾಗಿ ಮಾಡ್ಕೊಂಡಿರೋ, ಅಷ್ಟೇ ಸಾಕು, ಇನ್ನೇನೂ ಇಲ್ಲ. ನಾನು ಯಾವತ್ತೂ ದೇವ್ರ ಹತ್ರ ಅದು ಕೊಡು ಇದು ಕೊಡು ಅಂತ ಕೇಳಲ್ಲ. ಎರಡನ್ನ ಮಾತ್ರ ಕೊಡಬೇಡ ಅಂತ ಬೇಡ್ಕೊಳ್ತೀನಿ. ಒಂದು ಆಲಸ್ಯ, ಒಂದು ಅಹಂಕಾರ. ಅಂಕಲ್, ಚೆನ್ನಾಗಿ ದುಡಿತೀನಿ ಅಂಕಲ್. ಒಳ್ಳೇದಾಗ್ಲಪ್ಪ. ರಾಜಣ್ಣ ಒಂದು ರೌಂಡ್ ಹೋಗ್ಬೇರಣ್ವಾ? ಏ, ಗಾಡಿ ಹೊಸದಲ್ದಿದ್ರೇನು, ನಮ್ಮನೆಗೆ ಬಂದಮೇಲೆ ಅದು ಹೊಸತೆ ಅಂದಮೇಲೆ ಮೊದಲು ಅದಕ್ಕೆ ಪೂಜೆ ಆಗಬೇಕು. ನೋಡಪ್ಪ, ಇದನ್ನು ತಗೊಂಡು ಹೋಗಿ ಗಾಳಿ ಹನುಮಂತರಾಯನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಾ. ಅಲ್ಲಿವರೆಗೂ ಯಾರನ್ನೂ ಕೂರಿಸ್ಬೇಡ. ಅಯ್ಯೋ ಅಮ್ಮ, ನಾವು ಇದ್ರಲ್ಲೇ ಕುತ್ಕೊಂಡ್ ಬಂದಿದ್ದು. ಏ, ಮನೆಗೆ ಬರೋವರೆಗೂ ಒಂದು ಲೆಕ್ಕ, ಮನೆಗೆ ಬಂದಮೇಲೆ ಇನ್ನೊಂದು ಲೆಕ್ಕ, ಗೊತ್ತಾಯ್ತಾ? ನೀನು ನಡಿಯಪ್ಪ, ನಡಿ ನಡಿ ನಡಿ. ಏ ಬಾ.